ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. 6 ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಗುದ್ದಲಿ ಪೂಜೆ. ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವರಾದ ರಾಜುಗೌಡ ಭೇಟಿ, ನೀರಾವರಿ ಅಧಿಕಾರಿಗಳಿಗೆ ತರಾಟೆ. ಗುಡಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಚಿರತೆಯನ್ನು ಕಂಡು ದಿಲ್ಖುಷ್. ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ವಾಸುದೇವರಾವ್. 6 ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಗುದ್ದಲಿ ಪೂಜೆ. ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಬೆಟ್ಟದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನಿಲ್ ಬೋಸ್ ಮತ್ತು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಬಿಳಿಗಿರಿ ರಂಗನಬೆಟ್ಟದಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಿಆರ್ಎಫ್ ಅನುದಾನದಡಿಯಲ್ಲಿ ಸುಮಾರು 6 ಕೋಟಿ ರು ವೆಚ್ಚದಲ್ಲಿ ಬಿಆರ್ಎಲ್ಸ್ ಗಂಗಾಧರೇಶ್ವರ ದೇವಸ್ಥಾನದಿಂದ ಕೇಗುಡಿ ಚೆಕ್ಪೋಸ್ಟ್ ವರೆವಿಗೂ ಸುಗಮ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದರು ಹಾಗೂ ಸೋಲಿಗರ ದೇವರಾದ ಗಂಗಾಧರೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಭಾಗಿಯಾದರು. ನಂತರ ಮಾತನಾಡಿದ ಸಂಸದರು, ಗಿರಿಜನರ ಮೂಲ ನಿವಾಸಿಗಳೇ ಕಾಡಿನ ನಿಜವಾದ ಹಕ್ಕುದಾರರು. ಆದರೆ ಇಂದು ಅಲ್ಲಿ ಅವರಿಗೆ ಸಾಗುವಳಿ ಜಮೀನಿನಲ್ಲಿ ವ್ಯವಸಾಯ ಮಾಡಲು ಬಿಡುತ್ತಿಲ್ಲ. ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ. ಕಾಡು ಬಿಟ್ಟು ಅವರು ಇರುವುದಿಲ್ಲ. ಜಿಲ್ಲೆಯ ಗಿರಿಜನರಿಗೆ ಸಿದ್ದು ನಿವಾಸ ಯೋಜನೆಯಡಿ 3,000 ಮನೆ ನೀಡಲು ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದರು. ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಅರಣ್ಯ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಕಾಮಗಾರಿ ತಡೆಯಬಾರದು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಬಳಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವ್, ಉಪಾಧ್ಯಕ್ಷೆ ಕಮಲಮ್ಮ, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಹೊಂಗನೂರು ಎಚ್.ಬಿ. ಚಂದ್ರು, ಗುತ್ತಿಗೆದಾರ ಓಲೆ ಮಹದೇವ್, ಲೋಕೋಪಯೋಗಿ ಇಂಜಿನಿಯರ್ ವಿಜಯಲಕ್ಷ್ಮಿ, ಯೋಗೇಶ್, ಕೇತಮ್ಮ, ನಂಜುಂಡಸ್ವಾಮಿ, ಯೋಗೇಂದ್ರ, ವೆಂಕಟೇಶ್, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವರಾದ ರಾಜುಗೌಡ ಭೇಟಿ, ನೀರಾವರಿ ಅಧಿಕಾರಿಗಳಿಗೆ ತರಾಟೆ. ಯಾದಗಿರಿಯ ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡರವರು ಭೇಟಿ ನೀಡಿದ್ದಾರೆ. ತೆಲಂಗಾಣಕ್ಕೆ ನೀರು ಹರಿಸುತ್ತಿರುವುದರ ಬಗ್ಗೆ ನೀರಾವರಿ ಅಧಿಕಾರಿಗಳಿಗೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಷ್ಟು ನೀರನ್ನು ತೆಲಂಗಾಣಕ್ಕೆ ಬಿಟ್ಟಿದ್ದೀರಿ ಎಂದು ಡಿವಿಷನ್ ಇಇ ಹನುಮಂತ ಕೊಣ್ಣೂರವರಿಗೆ ಪ್ರಶ್ನೆ ಮಾಡಿದ್ದಾರೆ. 1.2 ಟಿಎಂಸಿಯಷ್ಟು ನೀರನ್ನು ಹರಿಬಿಟ್ಟಿದ್ದೇವೆ ಎಂದು ಅವರು ಉತ್ತರಿಸಿದ್ದಾರೆ. ಹಗಲು ಹೊತ್ತಿನಲ್ಲಿ ನೀರನ್ನು ಬಂದ್ ಮಾಡ್ತೀರಿ, ರಾತ್ರಿ ಹೊತ್ತಿನಲ್ಲಿ ಯಾಕೆ ನೀರು ಬಿಡ್ತಿದ್ದೀರಿ ಎಂದು ಪ್ರಶ್ನಿಸಿದ ರಾಜುಗೌಡರವರಿಗೆ, ಕೃಷ್ಣಾ ನದಿ ದಡದಲ್ಲಿ ಯಾರಾದರೂ ಇರುತ್ತಾರೆ ಎಂದು ರಾತ್ರಿಯ ಸಮಯದಲ್ಲಿ ನೀರನ್ನು ಹೊರಬಿಡುತ್ತಾ ಇದ್ದೇವೆ ಎಂದು ಇಇ ಹನುಮಂತ ಉಡಾಫೆ ಉತ್ತರ ನೀಡಿದ್ದಾರೆ. ನಿಮಗೆ ನೀರು ಬಿಡಲು ಯಾರು ಆದೇಶ ಮಾಡಿದ್ದಾರೆ? ಆದೇಶ ಪ್ರತಿ ಕೊಡಿ ಎಂದು ರಾಜೇಗೌಡರವರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ಚೀಫ್ ಇಂಜಿನಿಯರ್ ಮೌಖಿಕ ಆದೇಶದಂತೆ ನೀರು ಬಿಡಲಾಗಿದೆ ಎಂದು ಅವರು ಉತ್ತರಿಸಿದಾಗ, ಈ ವೇಳೆ ನೀರಾವರಿ ಅಧಿಕಾರಿಗಳಿಗೆ ರಾಜುಗೌಡರವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ನಾರಾಯಣಪುರ. 20ರಿಂದ 22ನೇ ತಾರೀಕಿನ ತನಕ 1.48 TMC, 1.98 TMC, ನಿನ್ನೆ 0.2 TMC ಇರತ್ತು. ಈಗ ಕ್ಲೋಸ್ ಯಾವಾಗ ನೈಟ್ ಆಗಿ ಬಿಡ್ತಾರೆ ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಯಾಕೆ ಬಿಡೋದು? ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲಲ್ಲ, ಕರೆಕ್ಟ್. ನದಿ ದಂಡೆಯಾಗಿ ಇಲ್ಲಿ ನಮ್ಮ ನದಿಗೆ ಒಂದು ಫ್ಲಡ್ ಬರಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್, 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದಾಗ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕತ್ತೀರಿ? ಹೆಚ್ಚಿಗೆ ಬಿಡೋದ್ರಿ, ಹೆಚ್ಚಿಗೆ ಅಲ್ಲ. ಈ ನಿಮ್ಮ ಆಫೀಸರ್ಸ್ ಏನು ಮುಖ್ಯಮಂತ್ರಿ ಅವರಿಂದ ಅಥವಾ ಮಂತ್ರಿಯಿಂದ ಏನು ಆದೇಶ ಅದ ನೀರು ಇಷ್ಟು ಬಿಡ್ಬೇಕಂತಂದು? ಈಗ ಆದೇಶ ನಮ್ಮ ಚೀಫ್ ಇಂಜಿನಿಯರ್ ಅವ್ರ ಕಡೆ ಇರ್ತದೆ ಸರ್. ನಮ್ಮ ಸಿ ಸಾಹೇಬ್ ಸ್ವಲ್ಪ ಇರಬೇಕು ನಿಮ್ಗೆ ಆದೇಶ. ಗುಡಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಚಿರತೆಯನ್ನು ಕಂಡು ದಿಲ್ಖುಷ್. ಚಾಮರಾಜನಗರದ ಕೇಗುಡಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಚಿರತೆಯನ್ನು ಕಂಡು ದಿಲ್ಖುಷ್ ಆಗಿದ್ದಾರೆ.
ಬಿಳಿಗಿರಿ ರಂಗನ ಬೆಟ್ಟದ ಕೇಗುಡಿ ಅರಣ್ಯ ಪ್ರದೇಶದಲ್ಲಿ ಸಂಜೆ ಸಮಯದ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಯೌವನಾವಸ್ಥೆಯ ಚಿರತೆ ಮರದ ಮೇಲೆ ಕುಳಿತು ಕ್ಯಾಮೆರಾಕ್ಕೆ ಪೋಸ್ ನೀಡಿದ. ಸುಮಾರು ವರ್ಷಗಳೇ ಆಗಿತ್ತು ಈ ಅರಣ್ಯದಲ್ಲಿ ಚಿರತೆಯನ್ನು ನೋಡಿ ಎಂದು ಪ್ರವಾಸಿಗರು ತಿಳಿಸಿದರು. ಚಿರತೆಯನ್ನು ಕಂಡ ಸಫಾರಿ ಪ್ರವಾಸಿಗರು ದಿಲ್ ಖುಷ್ ಆಗಿದ್ದಾರೆ. ಚಿತ್ರ ಅರವಿಂದ್ ಕಾರ್ತಿಕ್, ವನ್ಯಜೀವಿ ಛಾಯಾಗ್ರಾಹಕ, ಬೆಂಗಳೂರು. ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ವಾಸುದೇವರಾವ್. ವಿದ್ಯಾರ್ಥಿಗಳು ನರ್ಸರಿ ಶಾಲೆಯಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ವಾಸುದೇವರಾವ್ ತಿಳಿಸಿದರು. ನಗರದ ನ್ಯಾಯಾಲಯ ರಸ್ತೆಯಲ್ಲಿರುವ ಸೇವಾ ಭಾರತಿ ಇಂಗ್ಲಿಷ್ ನರ್ಸರಿ ಶಾಲೆಯಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸಿ.ವಿ. ರಾಮನ್ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಾಣಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಮಕ್ಕಳು ದೇವರ ಸಮಾನ. ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಅಭಿರುಚಿ ಬೆಳೆಸಿಕೊಂಡರೆ ಮುಂದೆ ದೊಡ್ಡ ವಿಜ್ಞಾನಿಯಾಗಿ ದೇಶ ಸೇವೆ ಮಾಡಬಹುದೆಂದು ಅಭಿಪ್ರಾಯಪಟ್ಟರು. ವಿಜ್ಞಾನದಿಂದ ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಘಟನೆ ನಡೆದರೂ ಕೇವಲ 1 ನಿಮಿಷದಲ್ಲಿ ವಿಷಯ ಗೊತ್ತಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮುಖ್ಯ ಶಿಕ್ಷಕಿ ನಂದಿನಿ ಮಾತನಾಡಿ, ರಾಷ್ಟ್ರೀಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 85 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಸೂಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆ ಮಾಡುವ ಅಭಿರುಚಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. 200 ಪೋಷಕರು, ಶಿಕ್ಷಕರು, ಪುಟಾಣಿ ವಿದ್ಯಾರ್ಥಿಗಳು ಭಾಗವಹಿಸಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು. ಕಾರ್ಯಕ್ರಮವನ್ನು ಡಾಕ್ಟರ್ ಶ್ವೇತಾ ಚಾಲನೆ ನೀಡಿದರು. ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಆಡಳಿತ ಅಧಿಕಾರಿ ರಮೇಶ್, ಹಿರಿಯ ಸದಸ್ಯರಾದ ಎಸ್. ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಶಾಲೆ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. 6 ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಗುದ್ದಲಿ ಪೂಜೆ. ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವರಾದ ರಾಜುಗೌಡ ಭೇಟಿ, ನೀರಾವರಿ ಅಧಿಕಾರಿಗಳಿಗೆ ತರಾಟೆ. ಗುಡಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಚಿರತೆಯನ್ನು ಕಂಡು ದಿಲ್ ಖುಷ್. ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ವಾಸುದೇವರಾವ್.